ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಆಮ್ ಪ್ರಗತಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ನಂಗೆ ತುಂಬ ಇಷ್ಟ ಆಗುವಂಥ ವಿಡಿಯೋ ಇದು. ನಂದು ಒಂದು ಒಳ್ಳೆಯ ಅಭ್ಯಾಸ ಅಥವಾ ವಾಟ್ ಯು ಕಾಲ್ ಹಾಬಿ, ನಂದು ಫೇವ್ರೆಟ್ ಹಾಬಿ ಅಂತಲೇ ಹೇಳ್ಬೋದು. ದ್ಯಾಟ್ ಈಸ್ ಪೇಂಟಿಂಗ್. ಐ ಲವ್ ಪೇಂಟಿಂಗ್, DIY ಥಿಂಗ್ಸ್ ನಂಗೆ ತುಂಬ ಇಷ್ಟ ಇದೆಯಲ್ಲ. ಮುಂಚೆ ಸುಮಾರು ಮಾಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೆ ನಾನು. ಸೊ ಇವಾಗ ಮತ್ತೆ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಐ ವಾಸ್ ಸ್ಕ್ರೋಲಿಂಗ್ ಮೈ ಪಿಂಟ್ರೆಸ್ಟ್. ಸೊ ಅವಾಗ ಒಂದು ನನಗೆ ಜಗ್ ಕಾಣಿಸ್ತು. ಅಂದರೆ ಒಂದು ಜಗ್ನ ದೇ ಆರ್ ಕನ್ವರ್ಟೆಡ್ ಇಂಟು ಅ ವಾಲ್ಸ್. ಸೋ ಕ್ಯೂಟ್ ಆ್ಯಂಡ್ ಎಸ್ಥೆಟಿಕ್ ಇತ್ತು. ಅದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಸೊ ನಮ್ಮನೇಲಿ ಒಂದು ಜಗ್ ಇದೆ, ಯು ಕ್ಯಾನ್ ಸಿ, ಸೋ ಕ್ಯೂಟ್ ಮತ್ತು ಪ್ರಿಟಿ ಜಗ್ ಇದೆ ಇದು. ಬಟ್ ಕಲರ್ ಎಲ್ಲ ಕಂಪ್ಲೀಟಾಗಿ ಹಾಳಾಗ್ಬಿಟ್ಟದೆ ಇದ್ರದ್ದು. ನಾವು ಯೂಸ್ ಮಾಡೋಕ್ಕೆ ಬಿಟ್ಟಿವಿ ಇದನ್ನು. ಸೊ ಇದನ್ನು ಯಾಕೆ ಮೇಕ್ ಓವರ್ ಮಾಡಿ, ಯು ಕ್ಯಾನ್ ಕ್ರಿಯೇಟ್ ಇಟ್ ಆಸ್ ಅ ಬ್ಯೂಟಿಫುಲ್ ವಾಲ್ಸ್. ನೀವು ಡೈನಿಂಗ್ ಟೇಬಲ್ ಮೇಲೆ ಶೋಕೇಸ್ ಒಳಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಫುಲ್ ಎಸ್ಥೆಟಿಕ್ ಅನಿಸುತ್ತೆ. ಸೊ ಆ ಥರ ರಿಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಮಾಸ್ಟರ್ ಪೀಸ್ನ. ಸೊ ಏನಿಲ್ಲ, ಇದ್ರದ್ದು ಕಲರ್ ಮಾಡಬೇಕು, ನೀಟಾಗಿ ಕಲರ್ ಮಾಡಿಬಿಟ್ಟು ವಾಲ್ಸ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಕಲರ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಫಸ್ಟ್ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ನೀವು ಯಾವುದು ನಮ್ಮ ಮೇಕೋವರ್ ಅಂದರೆ ಯಾವುದನ್ನು ಪೇಂಟ್ ಮಾಡ್ತೀರೋ ಅದನ್ನು ತೊಗೊಳ್ಳಿ. ನಾನು ಇವತ್ತು ಜಗ್ ಪೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಜಗ್ ತೊಗೊಂಡಿದ್ದೀನಿ. ನಿಮ್ಗೆ ಸುಮಾರು ಪಾಟ್ಸ್ಗಳು ಕೂಡ ಸಿಗುತ್ತೆ, ಅದ್ರದ್ದು ವೀಡಿಯೋ ಹಾಕ್ತೀನಿ. ನಮ್ಮ ಮನೇಲಿ ಸುಮಾರು ಪಾಟ್ಗಳು ಬೇರೆ ಇದೆ, ಅದನ್ನು ಬೇಕಾದ್ರೆ ಮಾಡೋಣ ಒಮ್ಮೆ ಪೇಂಟ್. ಸೊ ಅದಾದಮೇಲೆ ಕಲರ್ಸ್ ತೊಗೊಳ್ಳಿ. ಈ ಥರ ಆ್ಯಕ್ರಲಿಕ್ ಕಲರ್ ಸಿಗುತ್ತೆ. ನನಗೆ ಇದು ಪೂರ್ತಿ ಪೇಸ್ಟಲ್ ಸೆಟ್. ಸೊ ನಿಮಗೆ ನಾರ್ಮಲ್ ಅಂದರೆ ಡಾರ್ಕ್ ಕಲರ್ ಕೂಡ ಸಿಗುತ್ತೆ. ಈ ಥರ ಬಿಟ್ಟರೆ ನಿಮಗೆ ಪೇಸ್ಟಲ್ ಬೇಕಂದರೆ ಪೇಸ್ಟಲ್ ಕೂಡ ಸಿಗುತ್ತೆ. ಇದನ್ನು ತರಿಸ್ಕೊಳ್ಳಿ. ಸುಮಾರು ಕ್ಯೂಟ್ ಕಲರ್ ಇದೆ. ಎಲ್ಲ ಪೇಸ್ಟಲ್ ಕಲರ್ಸ್ ಯಾವ್ಯಾವ ಬರುತ್ತಲ್ಲ ಅದ್ರದ್ದು ಸೆಟ್ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಸ್ಥೆಟಿಕ್ ಬೇಕಂದರೆ ಇದನ್ನು ತೊಗೊಳ್ಳಿ ನೀವು, ಚೆನ್ನಾಗಿ ಬರುತ್ತೆ. ಸೊ ಅಷ್ಟೇ. ಮತ್ತು ಬ್ರಷಸ್ ಪೇಂಟ್ ಮಾಡಲಿಕ್ಕೆ, ಸೊ ಪೇಂಟ್ ಮಾಡ್ಲಿಕ್ಕೆ ಬ್ರಷಸ್ ತೊಗೊಂಡಿದ್ದೀನಿ ಅಷ್ಟೇ. ಮತ್ತೇನು ಬೇಡ ಆಗುತ್ತೆ. ಇಷ್ಟು ಆರ್ ದ ಮೇನ್ ರಿಕ್ವೈರ್ಮೆಂಟ್ ಅಷ್ಟೇ, ಬೇರೆ ಏನಾದರೂ ಮಾಡ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಫಸ್ಟ್ ಬೇಸ್ ಕಲರ್ ಆಗಿ ಡಾರ್ಕ್ ಗ್ರೀನ್ ಅಂದರೆ ಆಲಿವ್ ಗ್ರೀನ್ ಕಲರ್ ಬರುತ್ತಲ್ಲ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಕಂದರೆ ಬ್ರೌನ್ನೇ ಹಾಕೋಬೋದು, ಯಾಕಂದರೆ ಬೇಸ್ ಆಲ್ರೆಡಿ ಇದು ಬ್ರೌನ್ ಇರೋದ್ರಿಂದ ಬ್ರೌನ್ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅದಕ್ಕೆ ಲೈಟ್ ಕಲರಿಂದ ನೀವು ವರ್ಕ್ ಮಾಡ್ಬೋದು, ಅಂದರೆ ಡಿಸೈನ್ ಮಾಡ್ಬೋದು. ಬಟ್ ಸೊ ನನಗೆ ಗ್ರೀನ್ ಇಷ್ಟ ಆಯಿತು, ಸ್ವಲ್ಪ ಆಲಿವ್ ಗ್ರೀನ್ ಮತ್ತು ಆಫ್ ವೈಟಿಂದ ಡಿಸೈನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಅದು ಇನ್ನೂ ಕ್ಲಿಯರ್ ಇಲ್ಲ, ಬಟ್ ಬೇಸ್ ಗ್ರೀನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಡಿಸೈನಿಗೆ ಫ್ಲವರ್ ಪ್ರಿಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಫ್ಲವರ್ ಪ್ರಿಂಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಗ್ರೀನಿಂದ ಪೂರ್ತಿ ಒಮ್ಮೆ ಪೇಂಟ್ ಮಾಡಿ ಮೇಲ್ಗಡೆ ವೈಟ್, ಆಫ್ ವೈಟ್ ಇಲ್ಲ ವೈಟಿಂದ ಯಾವ್ದಾದ್ರು ಪೇಸ್ಟಲ್ ಕಲರ್ಸಿಂದ ಫ್ಲವರ್ ಪ್ರಿಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಇವಾಗ ಇದನ್ನು ಗ್ರೀನ್ ಪೇಂಟ್ ಮಾಡೋಣ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ದಿಸ್ ಈಸ್ ದ ಕಲರ್ ಐ ಆಮ್ ಯೂಸಿಂಗ್. ಈ ಗ್ರೀನು ಆಲಿವ್ ಗ್ರೀನ್ ಇದು, ನಿಮಗೆ ಸ್ವಲ್ಪ ಡಾರ್ಕ್ ಕಾಣ್ತಿರ್ಬೋದು, ಬಟ್ ಇಟ್ ಈಸ್ ಆಲಿವ್ ಗ್ರೀನ್ ಕಲರ್. ಜಾಸ್ತಿ ಫಸ್ಟು ವಾಟರ್ ಮಿಕ್ಸ್ ಮಾಡ್ಕೋಬೇಡಿ, ಜಸ್ಟ್ ಲೈಟಾಗಿ ಈ ಥರ ಪೇಂಟ್ ಮಾಡೋಕ್ಕೆ ಶುರು ಮಾಡಲಿ, ಚೆಂದ ಕಾಣುತ್ತೆ ಇದು. ಸೊ ಇದನ್ನು ಫಸ್ಟು ನೀಟಾಗಿ ಪೇಂಟ್ ಮಾಡ್ಕೋಬೇಕು. ಸೊ ನಾನು ಸುಮಾರು ಮಾಡ್ತಾಯಿದ್ದೆ ಈ ಥರ ಎಲ್ಲ ಮುಂಚೆ. ಹ್ಯಾವ್ ಸೋ ಮೆನಿ ಕಲೆಕ್ಷನ್. ಆವಾಗ ಎಲ್ಲ ನನ್ನ ಕಸಿನ್ ಅಂದರೆ ನಮ್ಮ ಆಂಟಿ ಅವರಿಗೆಲ್ಲ ಸುಮಾರು ಮಾಡಿಕೊಡ್ತಾಯಿದ್ದೆ ಈ ಥರ. ಅಂದರೆ ನಾನು ಜಾಸ್ತಿ ನನ್ನ ಫ್ರೆಂಡ್ಸ್ ಬರ್ಡೇ ಗಿಫ್ಟಿಗೆ ಎಲ್ಲ ಐ ಯೂಸ್ ಟು ಡೂ ದಿಸ್ ಮುಂಚೆ ಎಲ್ಲ ಜಾಸ್ತಿ. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತಿ, ಜಾಸ್ತಿ ಏನು ಮಾಡಲ್ಲ. ಅವಾಗ ನಾನು ಸುಮಾರು ಕಲೆಕ್ಷನ್ ಇತ್ತು. ಅಂದರೆ ನಮ್ಮಮ್ಮ ಜಾಸ್ತಿ ಈ ಥರ ಎಲ್ಲ ಮಾಡ್ತಿದ್ರು, ಅವರಿಂದನೇ ನಂಗೆ ಬಂದಿರೋದು. ಅಮ್ಮ ಭಾಳ ಮಾಡ್ತಿದ್ರು. ನಮ್ಮ ಅಮ್ಮನ ಪೇಂಟಿಂಗ್ಸ್ ಎಲ್ಲ ಇನ್ನೂ ಇತ್ತು ನಮ್ಮ ಮನೇಲಿ, ನಾನು ಒಮ್ಮೆ ತೋರಿಸ್ತೀನಿ ನಿಮಗೆಲ್ಲ. ಸೊ ಮಮ್ಮಿ ಟ್ರೇಸ್ ಪೇಪರ್ ಅವರು ಜಾಸ್ತಿ ಅಮ್ಮ ಬಟ್ಟೆಗೆಲ್ಲ ಪ್ರಿಂಟ್ ಮಾಡ್ತಿದ್ರು. ಅವ್ರದ್ದು ಅಂದರೆ ಬಟ್ಟೆ ಪ್ರಿಂಟ್ ಮಾಡಬೇಕಂದ್ರೆ ಮುಂಚೆ ಟ್ರೇಸ್ ಪೇಪರ್ ಒಳಗೆ ಡಿಸೈನ್ ಹಾಕೋಬೇಕಲ್ಲ ನೀವು. ಮಮ್ಮಿ ಟ್ರೇಸ್ ಪೇಪರ್ಸ್ ಎಲ್ಲ ಸುಮಾರಿತ್ತು. ನಂಗೆ ಹಂಗೆ ನೋಡಿದರೆ ನಮ್ಮ ಮಮ್ಮಿಯಿಂದನೇ ಇದು ಸ್ವಲ್ಪ ಕ್ರಾಫ್ಟ್ ಆರ್ಟ್ ಮೇಲೆ ಹುಚ್ಚು ಬಂದಿರುತ್ತೆ ನಮ್ಮ ಮಮ್ಮಿಯಿಂದ. ಸೊ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಏನಂತಾರೆ ಅದಕ್ಕೆ ನಿಟ್ಟಿಂಗ್ ಹೆಣಿತಾರೆ ಎಲ್ಲನೂ. ಸೀರೆಗೆಲ್ಲ ಪ್ರಿಂಟ್ ಮಾಡ್ತಿದ್ರು ಅವಾಗ. ಅದು ಏನೋ ಒಂಥರ ಟ್ರೆಂಡ್ ಇತ್ತಂತೆ. ಲೈಕ್ ಪ್ಲೇನ್ ಸ್ಯಾರಿ ತೊಗೊಂಡು ಅವರೇ ಪ್ರಿಂಟ್ ಮಾಡ್ಕೊಳೋದು. ಆಮೇಲೆ ಅದಕ್ಕೆ ವರ್ಕೆಲ್ಲ ಮಾಡ್ತಿದ್ರು, ಕುಂದನ್ ಎಲ್ಲ ಹಚ್ಚೋದು. ನಮ್ಮಮ್ಮಂದು ಇನ್ನೂ ಕುಂದನ್ಸ್ ಎಲ್ಲ ಪ್ರತಿಯೊಂದು ಇನ್ನೂ ಹಂಗೆ ಇದೆ. ಸೊ ನಾನು ಅದನ್ನೆಲ್ಲ ಯೂಸ್ ಮಾಡ್ತೀನಿ. ಏನಾದ್ರು ಈ ಥರ ಮಾಡಿದಾಗ ನಾನು ಎಲ್ಲ ಯೂಸ್ ಮಾಡ್ತೀನಿ. ಸುಮಾರು ಸ್ವಲ್ಪ ಕಳೆದೋಗ್ಬಿಟ್ಟದೆ, ಬಟ್ ಇದ್ದಾವೆ. ಅಮ್ಮ ಮಾಡಿರೋ ಬಟ್ಟೆಗೆಲ್ಲ ಪೇಂಟ್ ಮಾಡಿದ್ರು. ಅವ್ರು ಭಾಳ ಫ್ಯಾಬ್ರಿಕ್ ಪೇಂಟಿಂಗ್ ಎಲ್ಲ ಯೂಸ್ ಮಾಡ್ತಿದ್ರು. ಆಮೇಲೆ ರಿಂಗ್ ಎಲ್ಲ ಬರುತ್ತಲ್ಲ ಅದೆಲ್ಲ ಐತಿ ನಮ್ಮಮ್ಮ ಏನೇನು ಯೂಸ್ ಮಾಡ್ತಿದ್ರು. ಬಟ್ ನಮ್ಮಮ್ಮ ಇವಾಗ ಮಾಡಲ್ಲ ಹೇಳ್ತಾರೆ ಹಿಂಗೆ ಮಾಡ್ತಿದ್ವಿ ಅಂದರೆ. ಇದಾವಲ್ಲ ನಮ್ಮ ಮಮ್ಮಿಗೆಲ್ಲ ಸುಮಾರು ನೋಡಿನ. ಅಂದರೆ ಕ್ರಾಫ್ಟ್ ಒಳಗೆ ಆವಾಗ ಅವರು ಅಂದರೆ ಐಸ್ ಕ್ರೀಮ್ ಸ್ಟಿಕ್ಸ್ ಒಳಗೆ ಮನೆಯೆಲ್ಲ ಕಟ್ಟೋದು ಅದೆಲ್ಲ ಮಾಡ್ತಿದ್ರು ಮಮ್ಮಿ. ಅದೆಲ್ಲ ಇನ್ನೂ ಐತೆ. ಒಮ್ಮೆ ಆದರೆ ನಿಮಗೂ ತೋರಿಸ್ತೀನಿ. ಅವೆಲ್ಲ ಇದ್ದಾವೆ ಇನ್ನು.
ಅಮ್ಮ ಮಾಡಿರೋ ಬಟ್ಟೆ ಪೇಂಟಿಂಗ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ. ಸೊ ಅದೆಲ್ಲ ಸುಮಾರು ಚೆನ್ನಾಗಿದ್ದಾವೆ. ಸೊ ನಮ್ಮಮ್ಮನಿಂದ ಸ್ವಲ್ಪ ನಾನು ಕಲಿತಾ ಇದ್ದೀನಿ. ಸೀರೆ ಕುಚ್ಚೆಲ್ಲ ಕಟ್ತೀನಿ ನಾನು, ಅದು ಬರುತ್ತೆ. ಬಟ್ ನನಗೇನು ಅಷ್ಟೊಂದು ಪೇಷನ್ಸ್ ಇಲ್ಲ. ಅದಕ್ಕೆ ರೆಗ್ಯುಲರಾಗಿ ಕಟ್ಟಿದರೆ ಮುಗಿತದೆ. ನಂಗೆ ಅಷ್ಟು ಕುತ್ಕೊಂಡು ರೆಗ್ಯುಲರಾಗಿ ಕಟ್ಟೋಕ್ಕೆಲ್ಲ ಆಗೋಲ್ಲ. ನಾನು ಅದಕ್ಕೆ ಮಾಡಲ್ಲ. ಅಂದರೆ ಬರ್ತದೆ, ಕರ್ಶಿಫಿಗೆ ಅಷ್ಟೇ ಹಾಕ್ತೀನಿ. ನಾನು ಏನಾದ್ರು ಖುಷಿ ಇದ್ದಾಗ ಯಾವ್ದಾದ್ರು ಹೊಸ ಡಿಸೈನ್ ಕಲಿಬೇಕಂದ್ರೆ ಕರ್ಶಿಫಿಗೆ ಹಾಕ್ಕೊತೀನಿ, ಯಾಕಂದರೆ ಬೇಗ ಮುಗಿಯುತ್ತಂತ. ಸೀರೆಗಂದರೆ ಪೇಷನ್ಸ್ ಬೇಕು, ಅಷ್ಟೊಂದಿಲ್ಲ. ಒಂದೊಂದು ವಿಷಯದೊಳಗೆ ಪೇಷನ್ಸ್ ಇರಲ್ಲ ನಂಗೆ. ಅದು ನಿಮಗೆ ಯಾರ್ಯಾರಿಗೆ ಇಷ್ಟ ಈ ಥರ ಎಲ್ಲ ಮಾಡೋಕ್ಕಂತ ಹೇಳ್ರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು, ಇದೇ ಥರ ವಿಡಿಯೋ ಇಷ್ಟ ಆಗಿದ್ದರೆ ಹೇಳ್ರಿ, ಈ ಥರದ ವಿಡಿಯೋನೂ ಮಾಡ್ತೀನಿ ನಾನು. ಆಮೇಲೆ ಇದು ಒಂಥರ ಥೆರಪಿ ಅನಿಸುತ್ತೆ. ನಿಮಗೆ ಎಷ್ಟು ಆರಾಮ್ ಅನಿಸುತ್ತೆ ಅಂದರೆ, ನೀವು ಫೈನಲ್ ನಿಮಗೆ ಇಷ್ಟ ಆಗೋ ರಿಸಲ್ಟ್ ಬಂದರೆ, ನೀವೇನು ಅಂದ್ಕೊಂಡಿರ್ತೀರಲ್ಲ ಅದೇ ಥರ ಔಟ್ಪುಟ್ ಬಂದರೆ ಮಾತ್ರ ಏನು ಖುಷಿ ಆಗುತ್ತಂದರೆ, ಏನು ಮಾಡಿದ್ರು ಅಷ್ಟು ಖುಷಿ ಆಗೋಲ್ಲ ಆ ಥರ. ಇದು ಒಂಥರ ಅಂದರೆ ಇಂಟ್ರೆಸ್ಟ್ ಇದ್ದವ್ರಿಗೆ ಮಾಡೋಕ್ಕೆ ಸರಿ ಇದಲ್ಲ. ಅಂದರೆ ಫೋರ್ಸ್ಫುಲ್ ಯಾರಿಗೂ ನೀನು ಇದನ್ನು ಮಾಡು ಅಂದರೆ ಮಾಡೋಕ್ಕಾಗಲ್ಲ. ಬಿಕಾಸ್ ಇಂಟ್ರೆಸ್ಟಿಂದ ಯೋಚನೆ ಮಾಡಿದಾಗ ಅಷ್ಟೇ ಬರುತ್ತೆ ಈ ಥರದ್ದೆಲ್ಲ. ಆಮೇಲೆ ಇವು ಹೆಂಗಂದರೆ, ನಿಮಗೆ ಅನಿಸ್ಬೇಕು ಈ ಥರದ್ದೊಂದು ನಾನು ಮಾಡಬೇಕು ಅನ್ನೋದು, ಅವಾಗಷ್ಟೇ ಮಾಡೋಕ್ಕೆ ಬರೋದು, ಮೂಡ್ ಬರೋದು. ಅಥವಾ ಅಂದರೆ ನಿಮಗೆ ಇನ್ಸ್ಪಿರೇಷನ್ ಇರಬೇಕು, ತಲೆಯೊಳಗೆ ಒಂದು ಐಡಿಯಾ ಅನ್ನೋದಿದ್ದರೆ ಯು ಕ್ಯಾನ್ ಕ್ರಿಯೇಟ್ ಅಲ್ಲ ಸಮಥಿಂಗ್. ನಿಮಗೇನೂ ಗೊತ್ತಿಲ್ಲ, ಬೇರೆಯವ್ರದ್ದು ಕಾಪಿ ಮಾಡೋಕ್ಕೂ ಆಗೋಲ್ಲ, ಅದು ಇನ್ನೂ ಕೆಟ್ಟದಾಗ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಇನ್ಸ್ಪೈರ್ ಆಗ್ಬೋದು ಬೇರೆಯವರಿಂದ, ಈ ಥರ ಮಾಡ್ಕೊಳೋಣ ನಾನು ಅಂತ. ಬಟ್ ಅವ್ರದ್ದೇ ಡಿಟ್ಟೋ ಕಾಪಿ ಪೇಸ್ಟ್ ಮಾಡ್ತೀನಿ ಅಂದರೆ ನಿಮ್ಮದು ಐಡಿಯಾ ಕೆಡುತ್ತೆ, ಸುಮ್ಮನೆ ಹಾಳೇ ಆಗ್ಬಿಡುತ್ತೆ ಅದು. ಸೊ ನೀಟಾಗಿ ತಲೆಯೊಳಗೆ ಏನಾದ್ರು ಇದ್ದರೆ ಮಾಡಬೇಕು, ಸುಮ್ಮನೆ ಪೇಂಟ್ ದಂಡ ಮಾಡಬಾರ್ದು. ಸೊ ಕಂಪ್ಲೀಟಾಗಿ ಪೇಂಟ್ ಮಾಡಿ ನಾನು ಎಲ್ಲೂ ಪ್ಯಾಚ್ ಏನಾಗಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋಕೆ ಬಿಡೋಣ. ಇವಾಗೇ ಪೇಂಟ್ ಮಾಡಿದರೆ ಹತ್ಕೊಳುತ್ತೆ. ಸೊ ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗೋಕೆ ಬಿಡೋಣ. ಹಾಯ್, ವೆಲ್ಕಮ್ ಬ್ಯಾಕ್. ಆಲ್ರೆಡಿ ಹಾಫ್ ಆನ್ ಅವರ್ ಆಯಿತು ನಾವು ಪೇಂಟ್ ಮಾಡಿ. ಸೊ ಕಂಪ್ಲೀಟಾಗಿ ಡ್ರೈ ಆಗೈತೆ ಜಗ್ಗು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಂಚೆ ಜಗ್ಗು ಇವಾಗೂ. ನೀವು ಬೇಕಾದ್ರೆ ಇದನ್ನೇ ಹಾಗೆ ಕೂಡ ಇಡ್ಬೋದು, ಫ್ಲವರ್ ಇಟ್ಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ನೀವು ಮತ್ತೆ ಬೇರೆ ಪೇಂಟ್ ಮಾಡ್ಬೋದು ಇದ್ರ ಮೇಲೆ, ಯಾವ್ದಾದ್ರು ಪ್ಯಾಟ್ರನ್ ಆಗಲಿ ನಿಮಗೇನು ಇಷ್ಟ ಅದು. ಸೊ ನಾನು ಆವಾಗಲೇ ಹೇಳ್ದಂಗೆ ನನಗೆ ಫ್ಲವರ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ಫ್ಲವರ್ನ ಇದ್ರ ಮೇಲೆ ಬಿಡ್ಸೋಣ. ಡೈರೆಕ್ಟಾಗಿ ಬಿಡಿಸಿದ್ರೆ ಸ್ವಲ್ಪ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಯಾವುದಾದ್ರು ಪೆನ್ಸಿಲಾರು ತೊಗೊಳ್ಳಿ, ಇಲ್ಲಾಂದರೆ ಈ ಥರ ಮಾರ್ಕರ್ ಬರುತ್ತಲ್ಲ, ಮಾರ್ಕರ್ ತೊಗೊಳ್ಳಿ. ಸೇಮ್ ಕಲರ್ ಮಾರ್ಕರ್ ಯೂಸ್ ಮಾಡ್ಕೊಳ್ಳಿ, ಅಂದರೆ ನಮಗೆ ಅಷ್ಟೇ ಕಾಣುತ್ತೆ ಅದು, ದೂರದಿಂದ ಏನು ಬೇರೆಯವ್ರಿಗೂ ಕಾಣಲ್ಲ, ನೋಡ್ಬೋದು. ಸೊ ಇವಾಗ ಮಾರ್ಕರಿಂದ ಫಸ್ಟ್ ಫ್ಲವರ್ನ ಯಾವ ಥರ ಪ್ರಿಂಟ್, ನಿಮ್ಗೆ ಯಾವ ಫ್ಲವರ್ ಬೇಕೋ ಅದನ್ನು ಡ್ರಾ ಮಾಡ್ಕೊಳ್ಳಿ. ಸುತ್ತ ಯಾವ ಥರ ಡಿಸೈನ್ ಬೇಕೋ ನೀವು ಅದ್ರ ಮೇಲೆ ಪೂರ್ತಿಯಾಗಿ ಡ್ರಾ ಮಾಡ್ಕೊಳ್ಳಿ. ಸೊ ನಾನು ಇವಾಗ ನಂಗೆ ಯಾವ ಥರ ಫ್ಲವರ್ ಬೇಕೋ ಅದನ್ನು ಪ್ರಿಂಟ್ ಡ್ರಾ ಮಾಡ್ಕೊತೀನಿ ಇವಾಗಿಲ್ಲಿ. ಇದು ನಿಮಗೆ ಅಷ್ಟೇ ಕಾಣುತ್ತೆ, ಬೇರೆಯವ್ರಿಗೆ ಯಾರಿಗೂ ಅಂದರೆ ಕಾಣಲ್ಲ. ನಿಮಗೆ ಪೇಂಟ್ ಮಾಡಲಿಕ್ಕೆ ಹೆಲ್ಪ್ ಆಗೋಕ್ಕೆ ರೆಫ್ರೆನ್ಸ್ ಥರ ಬಿಡಿಸ್ಕೋಬೇಕಿದ್ದನ್ನು ಅಷ್ಟೇ. ಹಂಗಂದರೆ ಗೊತ್ತಾಗುತ್ತೆ ನಮಗೆ ಯಾವ ಥರ ಏನು ಎಲ್ಲಿ ಎಷ್ಟು ಫ್ಲವರ್ ಬರುತ್ತೆ ಅಂತ. ಇಲ್ಲಾಂದರೆ ಫುಲ್ ಕನ್ಫ್ಯೂಸ್ ಆಗುತ್ತೆ. ಮತ್ತು ಪೇಂಟ್ ಡೈರೆಕ್ಟಾಗಿ ಮಾಡೋದ್ರಿಂದ ಸ್ವಲ್ಪ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ಫಸ್ಟು ಪ್ರಯರ್ ಆಗಿ ಒಂದು ಸ್ಕೆಚ್ ಥರ ಹಾಕ್ಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊಳ್ಳಿ. ಸೊ ನಾನೀಗ ಒಂದು ಫ್ಲವರ್ ಬಿಡಿಸ್ಕೊಂಡಿದ್ದೀನಿ. ಐ ಕ್ಯಾನ್ ಸಿ ಈ ಥರ ಪೂರ್ತಿ ಕಂಪ್ಲೀಟಾಗಿ ಬಿಡಿಸ್ಕೋಬೇಕು. ಸೊ ನಾನು ಕಂಪ್ಲೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಪೂರ್ತಿ ಕಡೆ ನಂಗೆ ಯಾವ ಪ್ರಿಂಟ್ ಬೇಕೋ ಆ ಪ್ರಿಂಟ್ನ ಕಂಪ್ಲೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಸೊ ನಾನು ಇದಕ್ಕೆ ಇವಾಗ ಬಟರ್ ಯೆಲ್ಲೋ ಕಲರ್ನ ಯೂಸ್ ಮಾಡ್ತೀನಿ. ನೋಡ್ಬೋದು ಯಾವ್ದು ಬೇಸ್ ತೊಗೊಂಡಿರ್ತೀರೋ ಅದಕ್ಕೆ ಕಾಂಟ್ರಾಸ್ಟ್ ಆಗಿರೋ ಕಲರ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಈ ಕಲರ್ನ ಮಾಡೋಣ. ಇವಾಗ ನಾವೇನು ಸ್ಕೆಚ್ ಮಾಡ್ಕೊಂಡಿರ್ತೀವಲ್ಲ ಫಸ್ಟ್ ಫ್ಲವರ್ಸು ಅದನ್ನು ಫಿಲ್ ಮಾಡೋಣ. ಫಸ್ಟ್ ಸೊ
ಸ್ವಲ್ಪ ಹುಷಾರಾಗಿ ಮಾಡಿ. ಸಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಸೊ ಇವಾಗ ಇದನ್ನು ಮಾಡಬೇಕು. ಫೈವ್ ಪೆಟಲ್ಸ್ ಮಾಡ್ಕೊಂಡಿದ್ದೀನಿ ನಾನು. ಕ್ಯೂಟ್ ಅಲ್ಲ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನಾನಿಲ್ಲಿ ಲೀವ್ಸ್ ಥರ ಬಿಡಿಸ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ನಂಗೆ ಬ್ರಷ್ ಬೇರೆದು ಬೇಕಿತ್ತು, ಇದ್ರೊಳಗೆ ಮಾಡ್ತೀನಿ. ಈ ಥರ ಬಿಡಿಸ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಕಂಪ್ಲೀಟ್ ಪಾಟ್ ಮೇಲೆ ಬಿಡಿಸ್ಕೊಂಡಿದ್ದೀನಿ. ಗ್ಯಾಪ್ ಥರ ಏನು ಬಿಟ್ಟಿಲ್ಲ, ಚೂರು ಗ್ಯಾಪ್ ಬಿಟ್ಟು ಇದೇ ಥರ ಕಂಪ್ಲೀಟಾಗಿ ಬಿಡಿಸ್ಕೊಂಡಿದ್ದೀನಿ ನಾನು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ನಿಮಗೆ ಯಾವ್ದು ಇಷ್ಟ ಬರುತ್ತೋ ಆ ಥರ ಫ್ಲವರ್ನ ಬಿಡಿಸ್ಕೊಳ್ಳಿ. ನೀವು ಇದನ್ನೇ ಬಿಡಿಸ್ಬೇಕಂತ ಏನಿಲ್ಲ, ನೀವು ನಿಮಗೆ ಯಾವ್ದು ಇಷ್ಟ ಬರುತ್ತೋ ಆ ಫ್ಲವರ್ನ ಬಿಡಿಸ್ರಿ. ಪರ್ಟಿಕ್ಯುಲರಾಗಿ ಇದೇ ಬಿಡಿಸ್ಬೇಕು ಅಂತ ಏನಿಲ್ಲ, ನಿಮ್ಮ ಚಾಯ್ಸ್ ಅದು. ನಿಮಗೆ ಯಾವ್ದು ಈಸಿ ಆಗುತ್ತೆ ಮತ್ತು ಪೇಂಟ್ ಮಾಡಲಿಕ್ಕೂ ಕೂಡ ಈಸಿ ಆಗಬೇಕು. ಸೊ ಆ ಥರದ್ದು ನೋಡಿ ಬಿಡಿಸ್ಕೊಳ್ಳಿ. ಸೊ ಇವಾಗ ನಾನು ಅಷ್ಟು ಮಿಕ್ಕಿದ್ದೆಲ್ಲ ಪೇಂಟ್ ಮಾಡ್ತೀನಿ. ಮೇನಾಗಿ ನೀರು ಹಚ್ಚಕ್ಕೆ ಹೋಗಬೇಡಿ ಇದಕ್ಕೆ. ಪೇಂಟ್ ಸ್ವಲ್ಪ ಗಟ್ಟಿನೇ ಇರಲಿ, ಅಂದರೆ ಡೈರೆಕ್ಟ್ ಅದೇ ಪೇಂಟೇ ಯೂಸ್ ಮಾಡಿ. ನೀರು ಹಚ್ಚೋದ್ರಿಂದ ಸ್ವಲ್ಪ ವಾಟ್ರಿ ಆಗಿಬಿಟ್ರೆ ನಿಮಗೆ ನೀಟಾಗಿ ಡಿಸೈನ್ ಕೊಡೋಕ್ಕಾಗಲ್ಲ. ಅದಕ್ಕೆ ಮತ್ತು ಏನಾದ್ರು ತಪ್ಪಿದ್ರೆ ಜಡ್ಜ್ ಮಾಡಿಬಿಡ್ರಿ. ಯಾಕಂದರೆ ನಾನು ಏನೂ ಕಲ್ತಿಲ್ಲ, ಅಂದರೆ ನೋಡಿ ಕಲ್ತಿರೋದು ಯೂಟ್ಯೂಬ್ ಒಳಗೆ ಅಲ್ಲಿ ಇಲ್ಲಿ. ಸೊ ನಂಗೆ ಹೆಂಗೆ ಬರುತ್ತೋ ಆ ಥರ ಮಾಡ್ತೀನಿ ನಾನು. ಪರ್ಟಿಕ್ಯುಲರ್ ಅಂತ ಪ್ರೊಫೆಷ್ನಲ್ ಥರ ಎಲ್ಲ ಬರೋಲ್ಲ. ಸೊ ನಂಗೆ ಯಾವ ಥರ ಅಂದರೆ ನಂಗೆ ಏನು ಇಷ್ಟ ಆಗುತ್ತೋ ಅದ್ರ ಮೇಲೆ ಮಾಡ್ತೀನಿ ನಾನು. ಇದೇ ಒಂದು ಫಾಲೋ ಮಾಡಿರಿ ಅಂತ ಹೇಳಲ್ಲ, ಮೇ ಬಿ ಬೇರೆ ಥರನೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ನಾನು ಯಾವ ಥರ ಮಾಡ್ತೀನೋ ಆ ಥರನೇ ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ, ಅಂದರೆ ಕಾಂಬಿನೇಷನ್ನು ಕೂಡ ವರ್ಕ್ ಆಗತ್ತೆ ಅನಿಸ್ತೈತೆ. ಇಟ್ ಈಸ್ ನಾಟ್ ಲೈಕ್ ಪ್ಯೂರ್ ಎಲ್ಲೋ ಇಲ್ಲ, ಇದು ಒಂಥರ ಬಟರ್ ಎಲ್ಲೋ ಥರ ಲೈಟ್ ಎಲ್ಲೋ ಕಲರ್ ಬರುತ್ತೆ. ಸೊ ಈ ಗ್ರೀನಿಗೆ ಚೆನ್ನಾಗಿ ಕಾಣಿಸ್ತಾ ಐತಿ. ನಿಮಗೆ ಅಂದರೆ ಇಲ್ಲಿ ಡೈರೆಕ್ಟಾಗಿ ಇನ್ನೂ ಸೂಪರ್ ಕಾಣಿಸ್ತೈತೆ ಕ್ಯಾಮ್ರಾ ಒಳಗೆ. ಬಟ್ ನನಗೆ ಡಬಲ್ ಕೋಟ್ ಹಾಕ್ಬೇಕು ಅನಿಸ್ತದೆ. ಸೊ ಫಸ್ಟ್ ನಾನು ಒಂದು ಕೋಟ್ ಪೂರ್ತಿ ಮಾಡಿ ಸೆಕೆಂಡ್ ಕೋಟ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ಸೊ ಈ ಥರ ಇದೆ ನನ್ನ ಡಿಸೈನು. ಕಂಪ್ಲೀಟಾಗಿ ಆದಮೇಲೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಹಾಫ್ ಕಂಪ್ಲೀಟ್ ಆಗಿದೆ. ಸೊ ಈ ಥರ ಕಾಣಿಸ್ತಾ ಐತಿ, ಚೆನ್ನಾಗಿ ಕಾಣಿಸ್ತಾ ಐತಲ್ಲ, ಫುಲ್ ಎಸ್ಥೆಟಿಕ್ ಅನಿಸ್ತೈತೆ ನನಗೆ. ಲುಕ್ ಸೊ ಪ್ರಿಟಿ ಕ್ಯೂಟ್ ಕಾಣಿಸ್ತೈತಿ. ಸೊ ನೋಡಿರಿ, ಕರೆಕ್ಟಾಗಿ ಪೇಂಟ್ ಮಾಡಿರಿ, ಸುಮ್ಮನೆ ಅರ್ಜೆಂಟ್ ಒಳಗೆಲ್ಲ ಮಾಡಿಬಿಡ್ರಿ. ಚೂರು ಏನಾದ್ರು ಆದರೂ ಇಲ್ಲಿ ನೋಡ್ಬೋದು ಎಕ್ಸ್ಟ್ರಾ, ಅದನ್ನ ಮತ್ತೆ ಕ್ಲೀನ್ ಮಾಡಬೇಕು, ಅದೆಲ್ಲ ಡಬಲ್ ಕೆಲಸ ಆಗುತ್ತೆ. ಸೊ ಹಾಫ್ ಈ ಥರ ಕಾಣಿಸ್ತೈತೆ. ಇನ್ನು ಇಷ್ಟು ಮಾಡ್ಬೇಕು ನಾನು. ಇಷ್ಟು ಚೆನ್ನಾಗೇ ಕಾಣಿಸ್ತೈತೆ ಅನಿಸ್ತೈತೆ ನನಗೆ. ಐ ಥಿಂಕ್ ಏನು ಬೇಡ ಅನಿಸ್ತೈತೆ. ಆಮೇಲೆ ನನಗೆ ಅನ್ನಿಸ್ತು ಸ್ವಲ್ಪ ಬ್ಲ್ಯಾಕ್ ಮಾರ್ಕರಿಂದ ಲೈಕ್ ಔಟ್ಲೈನ್ ಕೊಡೋಣ ಪರ್ಮನೆಂಟ್ ಮಾರ್ಕರಿಂದ ಅಂತ ಅನಿಸ್ತೈತೆ ನನಗೆ. ಫಸ್ಟ್ ನಾನು ಪೇಂಟ್ ಎಲ್ಲ ಮಾಡ್ತೀನಿ ಇವಾಗ. ಸೊ ಇದು ಆದಮೇಲೆ ಲೆಟ್ಸ್ ಸಿ. ಇದು ಇಷ್ಟೇ ಕ್ಯೂಟಾಗಿ ಕಾಣಿಸ್ತೈತೆ, ಬೇಕಂದರೆ ಮಾಡೋಣ. ಸೊ ಡಿಸೈನ್ ಇಷ್ಟ ಆಯಿತಾ ನಿಮಗೆಲ್ಲ? ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿ ಆಗ್ಯದ ಇಲ್ಲ ಅಂತ. ಸ್ವಲ್ಪ ನನಗೂ ಅರ್ಥ ಆಗುತ್ತೆ ಏನು ಚೆನ್ನಾಗಿ ಕಾಣಿಸ್ತೈತೋ ಇಲ್ಲ ಅಂತ. ಸೊ ನಂಗೆ ಇಷ್ಟ ಆಯಿತು, ನಿಜ ಚೆನ್ನಾಗೇ ಕಾಣಿಸ್ತೈತಿ. ನಾನು ಇಷ್ಟು ದಿನದೊಳಗೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದು ಇದನ್ನು ಒಂದೇ. ಬಟ್ ನಾನು ತೋರಿಸ್ಬೇಕಲ್ಲ ನಿಮಗೆ, ಕಂಟಿನ್ಯೂಟಿ ಕೊಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ 2 ಹೂವು ಮಾಡಿ ಬಿಡ್ತಿದ್ದೆ, ಮತ್ತು ಯಾವಾಗೋ ಮಾಡ್ತಿದ್ದೆ. ಸೊ ಬಟ್ ಇವತ್ತು ಫಿನಿಶ್ ಮಾಡೋಣ ಇದನ್ನು. ಸೊ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ವರ್ಕ್ ಆಗ್ತಾಯಿತ್ತು ಇದ್ರದ್ದು. ಬೇಕಾದ್ರೆ ನೀವು ಟ್ರೈ ಮಾಡ್ತೀರಂದರೆ ಪ್ಲೀಸ್ ಡೂ ಟ್ರೈ. ನಿಜ ಚೆನ್ನಾಗಿ ಕಾಣಿಸ್ತೈತೆ ಕಲರ್ ಮಾತ್ರ. ಫುಲ್ ಒಂಥರ ಆ್ಯಂಟಿಕ್ ಪೀಸ್ ಬರುತ್ತಲ್ಲ ಆ ಥರನೇ ಅನಿಸ್ತೈತೆ. ಅಷ್ಟು ಅಂದರೆ ಮ್ಯಾಚ್ ಆಗ್ತೈತಿ ಅಂತ ವಾಟ್ ಐ ಫೀಲ್. ಈ ಥರ ಎಲ್ಲ ಆಗುತ್ತೆ, ಕೈ ಗಲೀಜು. ಸೊ ನಡೀತದೆ. ಆದರೂ
ಮತ್ತು ಪೇಂಟ್ ಒಂದೇ ಸೈಡ್ ಮಾಡ್ಕೊತ ಬರ್ರಿ, ಎಲ್ಲಿ ಬೇಕೋ ಅಲ್ಲಿ ಮಾಡಿದರೆ ನಿಮಗೆ ಗ್ರಿಪ್ಪೇ ಸಿಗೋಲ್ಲ ಎಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗಿ ಮಾಡಬೇಕಂತ. ಸೊ ಇಷ್ಟು ಆಗೈತೆ ಇವಾಗ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ರಿ ನೀವು ಸ್ವಲ್ಪ ನನಗೆ, ಸೊ ದಟ್ ನನಗೂ ಗೊತ್ತಾಗುತ್ತೆ ಏನು ಚೆನ್ನಾಗಾಯಿತು ಇಲ್ಲ, ಅಥವಾ ಏನು ಮಿಸ್ಟೇಕ್ ಮಾಡಿದೆ, ಡಿಸೈನ್ ತಪ್ಪಾಯ್ತಾ, ಡಿಸೈನ್ ಬೇರೆ ಹಾಕಬೇಕಿತ್ತಾ. ಸೊ ನನಗೂ ಏನಾದರೂ ಐಡಿಯಾ ಬರುತ್ತೆ ನೆಕ್ಸ್ಟ್ ಟೈಮ್. ಮತ್ತೇನು ನಾನು ಇನ್ನೂ ಬಾಟಲ್ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಅದು ಭಾಳ ಸುಮಾರು ಒಂದು 5-6 ಬಾಟಲ್ ಮಾಡಿದ್ದೆ ನಾನು. ನಮ್ಮ ಮನೆಯಲ್ಲಿ ಜಾಗ ಇಲ್ಲದೇ ಹೊಸರು ಮಾಡಿರೋ ಪೇಂಟಿಂಗ್ ಎಲ್ಲ ನಂಗೆ ಫೋಟೋ ಸಿಕ್ಕರೆ ಅಟ್ಯಾಚ್ ಮಾಡ್ತೀನಿ, ಸಕ್ಕತ್ತಾಗಿ ಮಾಡ್ತಿದ್ದೆ ಆವಾಗಲೇ. ಸೊ ಇವಾಗ ಸ್ವಲ್ಪ ಇನ್ನೂ ಜಾಸ್ತಿ ಇರೋದ್ರಿಂದ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಳ್ಳಿ. ಸೊ ಇವಾಗ ಮಿಕ್ಕಿರೋದನ್ನೆಲ್ಲ ಕಂಪ್ಲೀಟ್ ಮಾಡೋಣ. ಸೊ ನಿಮಗೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ ನಾನು, ಆವಾಗ ಹೇಳ್ರಿ ಯಾವ ಥರ ಕಾಣಿಸ್ತಾ ಇದೆಯಾ ಅಥವಾ ಸಮಥಿಂಗ್ ಚೇಂಜಸ್ ಏನು ಇದ್ದರೂ ಯು ಕ್ಯಾನ್ ಕಮೆಂಟ್. ನಾನೇ ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ನಂಗೆ ನೀಟಾಗಿ ಇದನ್ನೆಲ್ಲ ಪ್ರಾಸೆಸ್ ನಿಮಗೆ ತೋರ್ಸೋಕ್ಕಾಗಲ್ಲ. ನಿಮ್ಗೆ ಬರೀ ಮೋಸ್ಟ್ಲಿ ಕೈ ಅಡ್ಡ ಅನಿಸ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ನನಗೆ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಕಂಪ್ಲೀಟಾಗಿ ಮಾಡ್ಕೊಂಬಂದ್ಬಿಟ್ಟು ಸಿಗ್ತೇನೆ ನಿಮಗೆ. ಬಾಯ್. ಸೊ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇನ್ನು 2 ಇದೆ, ಇದನ್ನು ಮಾಡಿ ಮುಗಿಸ್ಬಿಡೋಣ ಬೇಗ. ಫೈನಲಿ ಕಂಪ್ಲೀಟಾಗಿ ರೆಡಿ ಆಯಿತು. ನೋಡ್ಬೋದು ಏನು ಸಕ್ಕತ್ತಾಗಿ ಕಾಣಿಸ್ತೈತೆ ಅಂತ. ನಿಜ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ, ಇಷ್ಟು ಡೀಟೇಲಾಗಿ ಕಾಣಿಸ್ತಾ ಇದೆ. ಸೊ ಒಂದೊಂದು ಪ್ರಿಂಟ್ ಫ್ಲವರಿಂದು ಡಿಸೈನು ಮತ್ತು ಚೂರು ಎಲೆ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಅಂದರೆ ಪರ್ಟಿಕ್ಯುಲರ್ ಒಂದೇ ಸೈಜ್ ಫ್ಲವರ್ ಇಲ್ಲ, ನೀವು ನೋಡ್ದಂಗೆ ಡಿಫ್ರೆಂಟ್ ಸೈಜ್ ಇದೆ. ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನಾನು ಕಂಪ್ಲೀಟ್ ಅಂದರೆ ರೋ ವೈಸ್ ಏನು ಮಾಡಿಲ್ಲ, ಒಂದು ಸರ್ಕಲ್ ಆ ಥರ ಮಾಡಿಲ್ಲ, ರ್ಯಾಂಡಮ್ ಆಗಿ ಮಾಡ್ಕೊತ ಹೋಗಿದ್ದೀನಿ. ಅದನ್ನು ಕೂಡ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾಯಿದೆ. ನಾನು ಇಲ್ಲಿ ಏನೂ ಮಾಡಿಲ್ಲ, ಅದು ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಅಂತ ಹಂಗೆ ಖಾಲಿ ಬಿಟ್ಟಿದ್ದೀನಿ. ಇಷ್ಟ ಆಯಿತು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಜಗ್ ಮೇಕ್ ಓವರ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಒಳಗೆ ತಿಳಿಸಿ ನನಗೆ ಯಾವ ಥರ ಅನ್ನಿಸ್ತು, ಮತ್ತು ಏನಾದ್ರು ಚೇಂಜಸ್ ಮಾಡಬೇಕಾ, ಅಥವಾ ನೆಕ್ಸ್ಟ್ ಯಾವ್ದಾದ್ರು ಇದೇ ಥರದ್ದು ಯಾವ್ದಾದ್ರು ಪೇಂಟಿಂಗ್ ವಿಡಿಯೋ ಬೇಕಾ ಅಂತ ಹೇಳಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.